ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೋಡಿ ಬಿಸಿಲು ತುಂಬ ಬೆಳಿಗ್ಗೆನೇ ಎಷ್ಟು ಬಿಸಿಲಿದೆ ಅಂತ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಮಾಡಿದ್ವಿ. ಸೊ ನನ್ನ ಮಗನ ಕೈಯಿಂದ ಪೂಜೆ ಮಾಡಿಸ್ದೆ, ಅಂದರೆ ಗಂಧದ ಕಡ್ಡಿ ಸುಮ್ಮನೆ ಹಾಗೆ ಅವನ ಕೈಯಿಂದ ಬೆಳಗಿಸ್ದೆ ಅಷ್ಟೇ. ಆಮೇಲೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದೆ. ನೈಟೇ ಚಪಾತಿಗೆ ರೆಡಿ ಮಾಡಿಟ್ಟಿದ್ದೆ. ಸೊ ಆಲೂಗಡ್ಡೆ ಪಲ್ಯ ಮಾಡೋಣ ಅಂಥೇಳಿ ಸೊ ಅದಕ್ಕೆ ಏನೇನು ಹಾಕ್ತಾಯಿದ್ದೀನಿ ಅಂತ ಅಂದರೆ, ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಕಾಯಿದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ತೆ. ಸಾಸಿವೆ ಚಿಟಪಿಟ ಅಂದ ತಕ್ಷಣ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ತೆ. ಸ್ವಲ್ಪ ಫ್ರೈನ ನೀಟಾಗಿ ಫ್ರೈ ಮಾಡಿದ್ರೆ, ಅಂದರೆ ಸ್ವಲ್ಪ ಹೊಂಬಣ್ಣ ಬರಬೇಕು. ಹೊಂಬಣ್ಣ ಬಂದಾದಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಯಾಕಂದರೆ ಸಿಮ್ಮಲ್ಲಿದ್ದರೆ ಒಳ್ಳೆಯದು, ತುಂಬ ಸೀಸ್ಬಿಟ್ರೆ ಚೆನ್ನಾಗಿರಲ್ಲ ಯಾವುದನ್ನೇ ಆಗಲಿ. ಮತ್ತು ಅದಕ್ಕೆ ಏನೇನು ಬೇಕಂತ ಅಂದರೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಇಷ್ಟೂ ಬೇಕು. ಸೊ ಇದು ಅಷ್ಟರಲ್ಲಿ ಎಲ್ಲ ರೆಡಿಯಾಗಿತ್ತು. ಇದು ಕಡಲೆಬೇಳೆ ಮತ್ತು ಬ್ರೌನಿಷ್ ಬಂದಿತ್ತು. ಅದಕ್ಕೆ ಸ್ವಲ್ಪ ನಾನು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಈರುಳ್ಳಿ ಹಾಕಿದಾಗ ಸ್ವಲ್ಪ ಬ್ರೌನಿಷ್ ಬರಬೇಕು. ಆವಾಗ ಎಣ್ಣೆ ಬಿಟ್ಟರೆ ಅದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ, ಇಲ್ಲ ಅಂದರೆ ಬೇಯಲ್ಲ. ಬ್ರೌನಿಷ್ ಆಗಿದ ತಕ್ಷಣ ಸ್ವಲ್ಪ ಟೊಮೆಟೊ ಹಾಕಬೇಕು. ಟೊಮೆಟೊ ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಇದು ಮಸಾಲೆ ಟೊಮೆಟೊ ಆಲೂಗಡ್ಡೆ ಆಗಿರೋದ್ರಿಂದ ಸ್ವಲ್ಪ ಟೊಮೆಟೊ ಹಾಕಿದ್ರೆ ಸಾಕು, ಹುಳಿ ಕನ್ಸಿಸ್ಟೆನ್ಸಿಗೋಸ್ಕರ. ಆಲೂಗಡ್ಡೆನ ಮುಂಚೆನೇ ಬೇಯಿಸಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ ಹಾಕಿ ಬೇಯಿಸಿಟ್ಟಿದ್ದೆ. ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕಿದ್ದೆ. ಮತ್ತು ಹೊರಗಡೆ ಸಿಗೋವಂತಹ ಎವರೆಸ್ಟ್ ಮಾರ್ಕೆಟಲ್ಲಿ ಸಿಗುತ್ತೆ ಎವರೆಸ್ಟ್ ಪೌಡರು, ಸಬ್ಜಿ ಮಸಾಲ ಅಂತ, ಅದೊಂದು ಸ್ವಲ್ಪ, ಮತ್ತು ಸ್ವಲ್ಪ ಧನಿಯಾ ಪೌಡರ್, ಇದಿಷ್ಟನ್ನು ಹಾಕಿ ಒಂದು 5-10 ನಿಮಿಷ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ಏನು ಹಸಿ ಸ್ಮೆಲ್ ಇದೆ ಅದೆಲ್ಲ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಗುತ್ತೆ ಮಸಾಲ ಆಲೂಗಡ್ಡೆ ಪಲ್ಯ. ಇದಕ್ಕೆ ಚಟ್ನಿ ಬೇಕಲ್ವಾ ಚಪಾತಿಗೆ. ಸೊ ಚಟ್ನಿಗೆ ಕಾಯಿ ರುಬ್ಬಿಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ, ಪುದೀನ ಹಾಕಿ ರುಬ್ಬಿಟ್ಕೊಂಡೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ಸಾಲ್ಟ್ ಹಾಕಿ ರುಬ್ಬಿಟ್ಕೊಂಡೆ. ತುಂಬ ನುಣ್ಣಗೆ ನುಟ್ಕೋಬಾರ್ದು, ಖಾರ ಥರ ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಕೊಂಡ್ರೆ ಇದು ಸ್ವಲ್ಪ ಚೆನ್ನಾಗಿರುತ್ತೆ. ತುಂಬ ರುಬ್ಬಿಟ್ಕೊಬಿಟ್ರೆ ಖಾರ ಥರ ಆಗುತ್ತೆ. ಸೊ ಅದಕ್ಕೇ ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಕೋಬೇಕು. ಇದಕ್ಕೇನು ನಾನು ಒಗ್ಗರಣೆ ಹಾಕಿರಲಿಲ್ಲ, ಹಾಗೆ ಮಾಡ್ಕೊಂಡಿದ್ದೆ. ಹಾಗೆ ಚಪಾತಿ ತಟ್ಕೊಂಡಿದ್ದೆ. ಒಂದು ಹಾಗೆ ಆಲೂಗಡ್ಡೆ ಹೆಂಗೂ ಮಾಡ್ಕೊಂಡಿದ್ನಲ್ಲ ಆಲೂಗಡ್ಡೆ ಪಲ್ಯ, ಸೊ ಅದಕ್ಕೇ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ರೋಟಿ ಥರ ಮಾಡ್ಕೊಳ್ಳೋಣ ಅಂಥೇಳಿ ಆಲೂ ಪರೋಟ ಥರ ಮಾಡ್ಕೊಂಡಿದ್ದೆ. ಅದು ಚೆನ್ನಾಗಿ ಬಂದಿತ್ತು, ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಲೂ ಪರೋಟ ಜಸ್ಟ್ ಹಾಗೆ ಮಾಡ್ಕೊಂಡಿದ್ದೆ ಅಂತ, ಸ್ಟಫಿಂಗ್ ಹಾಕ್ಕೊಂಡಿದ್ದೆ, ಚೆನ್ನಾಗಿತ್ತು ಅಂತ. ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಲೂಗಡ್ಡೆ ಸ್ಟಫಿಂಗ್ ಪರೋಟ ಪ್ಲಸ್ ನಾರ್ಮಲ್ ಚಪಾತಿ